ಸ್ಪರ್ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವರ್ಗ ಸಂಖ್ಯೆಗಳು ಅನ್ನೋ ಒಂದು ವಿಷಯದ ಮೂಲಕ ನಿಮ್ಮ ಮುಂದೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ ವರ್ಗಮೂಲಗಳನ್ನು ಸರಳ ವಿಧಾನದಲ್ಲಿ ಕಂಡುಹಿಡಬೇಕು. ಯಾಕಂದರೆ ಈಗ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಏನಾಗ್ತಿತ್ತು ಅಂದರೆ, ಮತ್ತು ಕೆಲವೊಂದು ಸಲ ಎಕ್ಸಾಮ್ ಬರೆಯುವಾಗ ಏನಾಗ್ತೈತೆ, ವರ್ಗಮೂಲಗಳನ್ನು ಕಂಡುಹಿಡಿಯುವ ವಿಧಾನದಲ್ಲಿ ಟ್ರೆಡಿಷನಲ್ ಪದ್ಧತಿಯಲ್ಲಿ ಬಳಸ್ತಾ ಇರ್ತೀವಿ. ಯಾವುದು ಅಂತಂದರೆ, ಮೊದಲನೇದಾಗಿ ಏನಂದರೆ, ನಾವು ವರ್ಗಮೂಲನ ಕಂಡುಹಿಡಿಬೇಕಾದ್ರೆ ಫಸ್ಟ್ ಏನು ಮಾಡ್ತೀವಿ ಅಂದರೆ, ಭಾಗಾಕಾರ ವಿಧಾನದಿಂದಲೂ ಮಾಡ್ತೀವಿ. ಭಾಗಾಕಾರ ವಿಧಾನದಿಂದ ವರ್ಗಮೂಲಗಳನ್ನು ಕಂಡುಹಿಡ್ತಾ ಇರ್ತೀವಿ. ಎರಡನೇದಾಗಿ ಏನು ಮಾಡ್ತೀವಿ ಅಂದರೆ, ನಾವು ಅಪವರ್ತನ ವಿಧಾನದಿಂದ ವರ್ಗಮೂಲಗಳನ್ನು ಕಂಡುಹಿಡ್ತಾ ಇರ್ತೀವಿ. ಈಗ ಉದಾಹರಣೆಗೆ ಹೇಳಬೇಕಾಗಿತ್ತಂದರೆ 77,744 ಇದೊಂದು ವರ್ಗ ಸಂಖ್ಯೆ. ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಎರಡು ಪದ್ಧತಿಗಳಲ್ಲಿ ಅಂದರೆ ಭಾಗಾಕಾರ ವಿಧಾನದಿಂದ ಮಾಡಬೇಕಾಗಿತ್ತಂದರೆ, ಮೊದಲನೇದಾಗಿ ಎರಡೆರಡು ಸಂಖ್ಯೆಗಳನ್ನು ಗುಂಪುಗಳನ್ನಾಗಿ ಮಾಡ್ಕೋತೀವಿ. ಇವೆರಡು ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಅಂದರೆ ಏನಿರ್ತವೆ ಅಂದರೆ, 1 1 1, 2 2 4, 3 3 6 9, 4 4 16, 5 5 25, 6 6 36, 7 7 49, 8 8 64, 9 9 81, 10 10 100. ಈ ರೀತಿ ನಾವೇನು ಮಾಡ್ತೀವಿ ಅಂದರೆ ಗುಣಾಕಾರಗಳನ್ನು ಮಾಡ್ತಿರ್ತೀವಿ. ಹಾಗಾದ್ರೆ ವರ್ಗಮೂಲಗಳನ್ನು ನಮಗೆ ಪದ್ಧತಿಯಲ್ಲಿ ಕಂಡುಹಿಡಿಯುವಾಗ 1ರಿಂದ 30 ತನಕ ಸಂಖ್ಯೆಗಳನ್ನು ಏನು ಮಾಡ್ತೀವಿ ಅಂದರೆ, ನಾವು ಈಸಿಯಾಗಿ ಬಾಯಾಟ ಇಟ್ಕೊಂಡಿರ್ತೀವಿ. ಆದರೆ 30ರಿಂದ ಮುಂಬರೋ ವರ್ಗಮೂಲ ಕಂಡುಹಿಡಬೇಕಾದ್ರೆ ನಮ್ಗೆ ಭಾಳ ಕಷ್ಟ ಆಗ್ತದೆ. ಅದರಲ್ಲಿ ತಗೋತೀವಿ ಭಾಗಾಕಾರ ವಿಧಾನದಿಂದ ಮತ್ತು ಅಪವರ್ತನ ವಿಧಾನದಿಂದ ಮಾಡ್ತಾ ಇರ್ತೀವಿ. ಈಗ ಮೊದಲನೇದಾಗಿ 7 7 ಅಂದರೆ, ಈಗ ಫಾರ್ ಎಕ್ಸಾಂಪಲ್ 7,744 ವರ್ಗ ಸಂಖ್ಯೆಯನ್ನು ನಾವು ಭಾಗಾಕಾರ ವಿಧಾನದಿಂದ ಕಂಡುಹಿಡಬೇಕಾದ್ರೆ ಇದರಲ್ಲಿ ಅಷ್ಟೇ ನಂಬರ್ಗಳನ್ನು ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ 1 1 1, 2 2 4, 3 3 9, 4 4 16, 5 5 25, 6 6 36, 7 7 49, 8 8 64, 9 9 49, 81 ದೊಡ್ಡದಾಗ್ತದೆ. ಸೊ ಇದಕ್ಕೆ ನೋಡ್ಕೋಬೇಕಲ್ಲಿ 8 8 64 ಇದನ್ನು ಮಾಡ್ತಿದ್ದೇವೆ. ಮೈನಸ್ ಮಾಡಿದಾಗ ಏನಾಗ್ತದೆ 3, ಮತ್ತು ಇಲ್ಲಿರುತ್ತೆ 1 13 ಆಗ್ತದೆ. ನೆಕ್ಸ್ಟ್ ಈ ಸಂಖ್ಯೆನಲ್ಲಿ ತಗೋತೀವಿ 44. ಇವಾಗ ಇಲ್ಲಿ ಬಿಡಿಸ್ಥಾನ ಸಂಖ್ಯೆಯನ್ನು ಗುರುತಿಸ್ತೀವಿ. ಎಷ್ಟು ಬಿಡಿಸ್ಥಾನ ಸಂಖ್ಯೆ 4 ಅದ. ಬಿಡಿಸ್ಥಾನ ಸಂಖ್ಯೆ ವರ್ಗ ಸಂಖ್ಯೆಯಲ್ಲಿ ಬಿಡಿಸ್ಥಾನ ಸಂಖ್ಯೆ ಒಂದು 2 ಬರ್ತದೆ, ಇನ್ನೊಂದು 64. ಅಂದರೆ 2 2 4, 8 8 64 ಅನ್ನೋ ಸಂಖ್ಯೆ ಬರ್ತಿರ್ತದೆ. ಅದರಲ್ಲಿ ಯಾವುದಾದ್ರೂ ಒಂದು ಟ್ರೈ ಮಾಡಿ ನೋಡಿದಾಗ ಅಂದರೆ, ಈಗ 8 8 ಇದಕ್ಕೆ 8 ಕೂಡಿಸಿದಾಗ ಎಷ್ಟು ಆಗ್ತದೆ, ಇಲ್ಲಿ 16 ಆಗ್ತದೆ. ಈಗ 8 8 64 ಕ್ಯಾರಿ 6. ನೆಕ್ಸ್ಟ್ 8 6 48, 49 49 50 51 52 53 54. ನೆಕ್ಸ್ಟ್ ಕ್ಯಾರಿ 5. ಮತ್ತು 8 1 8, 8ರೊಳಗೆ 5 ಕೂಡಿಸಿದ್ರೆ 13. ಇದನ್ನು ನಾವು 0 0 0 0 ಆಗ್ತದೆ. ಹಾಗೆ 88 ಏನಾಗುತ್ತೆ, ಇದರದ್ದು ವರ್ಗಮೂಲ ಆಗ್ತಿರ್ತದೆ. ಅಪವರ್ತನ ವಿಧಾನದಿಂದ ಅಂದಾಗ ಹೇಗೆ ಬರುತ್ತೆ ಅಂದರೆ, 7744 ಇದೊಂದು ನಂಬರನ್ನು ನಾವು ಅಪವರ್ತನ ವಿಧಾನದಿಂದ ಕಂಡುಹಿಡಬೇಕಾದ್ರೆ ಬಿಡಿಸ್ಥಾನ ಬರುವ ಸಂಖ್ಯೆ ಏನು ಮಾಡ್ತೀವಿ, 2 2 ಭಾಗ ಹೊಡೆದಾಗ ಅಂದರೆ 2 3 6 ಕ್ಯಾರಿ ಬಂದ. ನೆಕ್ಸ್ಟ್ ಉಳಿದ 17, 2 8 16 1 ಉಳಿತು. ನೆಕ್ಸ್ಟ್ 2 7 14 ಮತ್ತು 2 2 4 ಮತ್ತೆ 2 1 2 2 ಉಳಿತು 16, 2 18 ಆಯಿತು. 2 9 18. ನೆಕ್ಸ್ಟ್ 1 ಉಳಿತು 2 3 6 1 ಉಳಿತು. 2 6 12 ಆಗ್ತಿರ್ತದೆ. ನೆಕ್ಸ್ಟ್ 2 ಹೊಡೆರಿ. ಅಪವರ್ತನ ವಿಧಾನ ಮಾಡುವಾಗ ನಾವು 2 ಸಂಖ್ಯೆಗಳ ಗುಂಪನ್ನು ಮಾಡ್ಕೋಬೇಕು. ನೆಕ್ಸ್ಟ್ 2 8 2 9 18, 2 1 ಉಳಿತು. 2 6 12 1 ಉಳಿತು. ಮತ್ತು 2 8 16. ನೆಕ್ಸ್ಟ್ ಏನಾಗುತ್ತೆ 2 4 8 1 ಉಳಿತು. 2 8 16 ಮತ್ತು 2 4 8. ನೆಕ್ಸ್ಟ್ 2 2 2 4 2 2 ಮತ್ತೆ 2 ಹೊಡೆದ್ರೆ 2 1 2 2 2 1 ಆಗ್ತದೆ.
ನೆಕ್ಸ್ಟ್ ಈಗ 121 ಒಂದು ವರ್ಗ ಸಂಖ್ಯೆ ಇದೆ, ಎರಡರಲ್ಲೇ ಹೋಗಂಗಿಲ್ಲ. ಇದೊಂದು 11ರ ವರ್ಗ ಸಂಖ್ಯೆ. 11 11ಲ್ಲೇ 11 ಒಂದಲ್ಲೇ, ಅಂದರೆ ಇವೆರಡು ಸಂಖ್ಯೆಗಳ ಒಂದು ಗುಂಪು, ಇವೆರಡು ಸಂಖ್ಯೆಗಳ ಒಂದು ಗುಂಪು, ಇವೆರಡು ಸಂಖ್ಯೆಗಳ ಒಂದು ಗುಂಪು, ಇವೆರಡು ಸಂಖ್ಯೆಗಳ ಒಂದು ಗುಂಪು ಆಗ್ತದೆ. ಅಂದರೆ 2 ಇಂಟು 2 ಇಂಟು 2 ಇಂಟು 11, 2 2ಲೆ 4, 4 2ಲೆ 8, 8 11ಲೆ ಎಷ್ಟಾಗ್ತಂದರೆ 88. ಅಂದರೆ ಇದೇನಂದರೆ 88ರ ವರ್ಗಮೂಲ. ಇಷ್ಟು ಸಮಯ ಮಾಡ್ತಾ ಇದ್ದಾಗ ಏನಂದರೆ ನಮಗೆ ಬಹಳಷ್ಟು ಸಮಯ ಹಿಡಿದುಕೊಳ್ತದೆ. ಹಾಗಾದರೆ ನಾವು ಇದನ್ನು ಸರಳ ವಿಧಾನದಲ್ಲಿ ಈಸಿಯಾಗಿ ನಾವು ಹೇಗೆ ಬಗೆಹರಿಸ್ಕೊಳ್ಬೇಕು, ಕಡಿಮೆ ಸಮಯದಲ್ಲಿ ವರ್ಗಮೂಲಗಳನ್ನು ಕಂಡುಹಿಡಿಯಬೇಕಾದ್ರೆ ಒಂದು ಟ್ರಿಕ್ಕಲ್ಲಿ ನಾವು ಕಳಿಸ್ತಾ ಇರ್ತೀವಿ. ಈಗ ನೋಡಿ ಯಾವುದಂತಂದ್ರೆ ಅದು ಈಗ ಬಿಡಿ ಸ್ಥಾನ ಸಂಖ್ಯೆಗಳು. ಅಂದರೆ ಒಂದು ಯಾವುದೋ ಸಂಖ್ಯೆನ ವರ್ಗ ಸಂಖ್ಯೆ ಅನ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಏನು ಮಾಡ್ತೀವಿ ನಾವು, ಬಿಡಿ ಸ್ಥಾನ ಸಂಖ್ಯೆಗಳು ನಮ್ಗೆ ಗೊತ್ತಿರಬೇಕು. ಗುರುತಿಸ್ಬೇಕಾದ್ರೆ ಬಿಡಿ ಸ್ಥಾನ ಸಂಖ್ಯೆಗಳು ಬರ್ತವೆ 1, ಎರಡನೇದಾಗಿ 4, ನೆಕ್ಸ್ಟ್ 9, ನೆಕ್ಸ್ಟ್ 6, ನೆಕ್ಸ್ಟ್ ಬಿಡಿ ಸ್ಥಾನ ಸಂಖ್ಯೆಗಳು ಇರ್ತಿತ್ತಲ್ರಿ 1 4 9 6 5 ಈ ಸಂಖ್ಯೆಗಳು. ಮತ್ತು 00 ಇದ್ದು ಅಂದ್ರೆ ನಾವೇನು ಮಾಡ್ತೀವಿ ಅಂದರೆ ಇವು ವರ್ಗ ಸಂಖ್ಯೆಗಳು ಅಂತ ಹೇಳ್ತಿರ್ತೀವಿ. ಬರಲಾರ ಸಂಖ್ಯೆಗಳು ಯಾವುವು ಅಂತಂದರೆ 2 3 ಮತ್ತು 7 8 ಇವು ಬಿಡಿ ಸ್ಥಾನದಲ್ಲಿ ಸಂಖ್ಯೆಗಳಿದ್ದು ಅಂದರೆ ವರ್ಗ ಸಂಖ್ಯೆ ಅಂತ ಅಲ್ಲಕ್ಕೆ ಬರೋಂಗಿಲ್ಲ. ಬಿಡಿ ಸ್ಥಾನದಲ್ಲಿ 1 4 9 6 5 ಮತ್ತು 00 ಇದ್ದು ಅಂದರೆ ಏನಂತೀವಿ ನಾವು ವರ್ಗ ಸಂಖ್ಯೆಗಳಿಂದ ಕರಿತೀವಿ. ಈ ವರ್ಗಮೂಲವನ್ನು ಕಂಡುಹಿಡಿಯಬೇಕಾದ್ರೆ ಸರಳ ವಿಧಾನದಲ್ಲಿ ಬರ್ತಿರ್ತಾರೆ. ಈ ಬಿಡಿ ಸ್ಥಾನ ಸಂಖ್ಯೆಗಳು ನೋಡ್ರಿ, 1 ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49, 8ರ ವರ್ಗ 64, 9ರ ವರ್ಗ 81, 10ರ ವರ್ಗ 100. ಬಿಡಿ ಸ್ಥಾನ ಸಂಖ್ಯೆಗಳನ್ನು ಗಮನಿಸಿ ನೋಡಿ. 1 ಬಿಡಿ ಸ್ಥಾನದಲ್ಲಿ 1 ಬರುವಂಥ ಸಂಖ್ಯೆಗಳು ನೋಡು, 1 ಮತ್ತು 9, 1 1ಲೆ 1. ಈ ಫಾರ್ ಎಕ್ಸಾಂಪಲ್ 11 ಚೆಕ್ ಮಾಡಿದೀವಿ ಅಂದರೆ 121, 21 ಚೆಕ್ ಮಾಡಿದೀವಿ ಅಂದರೆ 441. ಬಿಡಿ ಸ್ಥಾನದಲ್ಲಿ 441 ಬರ್ತೈತೆ. ನೆಕ್ಸ್ಟ್ 9 ನೋಡ್ರಿ, 9 9ಲೆ 81. ನಾವು 19 ಚೆಕ್ ಮಾಡ್ತೀವಿ ಅಂದರೆ ಎಷ್ಟಾಗ್ತದೆ ರೀ, 361. ನೆಕ್ಸ್ಟ್ ನಾವು 29 ಚೆಕ್ ಮಾಡ್ತೀವಿ ಅಂತಂದರೆ ಎಷ್ಟು ಬರ್ತಿರ್ತದೆ, 841 ಬರ್ತಿರ್ತದೆ. ಸೊ ಬಿಡಿ ಸ್ಥಾನದಲ್ಲಿ 1 ಬರುವಂಥ ಸಂಖ್ಯೆಗಳು ಯಾವುದಂದರೆ 1 ಮತ್ತು 9ರಿಂದ ಬರ್ತಿರ್ತದೆ. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ 4 ಬರುವಂಥ ಚಾನ್ಸಸ್ ಇರ್ತಾರೆ, 2 ಮತ್ತು 8. ಈಗ 2 ಚೆಕ್ ಮಾಡಿದ್ರೆ 2 2ಲೆ 4, 12 12ಲೆ ಎಷ್ಟಾಗ್ಬೋದು, 144 ರೈಟಾ. 22 22ಲೆ 484 ಅಂತ ಹೇಳ್ತಿರ್ತೀವಿ. ಅದೇ ರೀತಿಯಾಗಿ 8 ನೋಡಿ, 8 8ಲೆ 64, 18 18ಲೆ ಎಷ್ಟಾಗ್ತದೆ 324 ಅಂತ ಕರಿತೀವಿ. ನೆಕ್ಸ್ಟ್ 28 ವರ್ಗ ಸಂಖ್ಯೆ ಹುಡುಕ್ತೇವೆ ಅಂದರೆ ನಾವು 784 ಹುಡುಕ್ತಿರ್ತೀವಿ. ಸೊ ಈ ರೀತಿಯಾಗಿ ಹೋಲಿಸ್ಬೋದು. ಈಗ ಬಿಡಿ ಸ್ಥಾನದಲ್ಲಿ 9 ಬರುವಂಥ ಸಂಖ್ಯೆಗಳು 3 ಮತ್ತು 7. 3 3ಲೆ 9, 7 7ಲೆ 49, 13 13ಲೆ ಎಷ್ಟಾಗ್ತಿರ್ತೀರಿ, 169 ಆಗ್ತಿರ್ತೀರಿ. 23 23ಲೆ 529 ಆಗ್ತಿರ್ತದೆ. 17 17ಲೆ 289 ಆಗ್ತಿರ್ತೀವಿ. ನೆಕ್ಸ್ಟ್ 27 27 ಏನು ಮಾಡ್ತೀವಿ, 729 ನೋಡ್ತಿರ್ತೀವಿ, 729. ಈ ರೀತಿ ವರ್ಗ ಸಂಖ್ಯೆಗಳನ್ನ ಗುರುತಿಸುತ್ತೆ ಬಿಡಿ ಸ್ಥಾನದಲ್ಲಿ ಬರ್ತೋ ಸಂಖ್ಯೆಗಳು. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ 6 ಬರುವಂಥ ಚಾನ್ಸಸ್ಗಳು 4 ಮತ್ತು 6ರಿಂದ ಬರ್ತಿತ್ತು. 4 4ಲೆ 16. ನೆಕ್ಸ್ಟ್ 14 14ಲೆ ಎಷ್ಟಿದೆ, 196 ಆಗ್ತಿರ್ತದೆ. ಹಾಗೆ 24 24ಲೆ ಎಷ್ಟಾಗ್ತಿರ್ತಾರೆ, 576 ಆಗ್ತಿರ್ತದೆ. 16 16ಲೆ ಎಷ್ಟಾಗ್ತಿರ್ತದೆ, 16ಲ್ಲೇ 256 ಆಗ್ತಿರ್ತದೆ. ನೆಕ್ಸ್ಟ್ 26 26ಲೆ ಎಷ್ಟಾಗ್ತಿರ್ತಾರೆ, 676 ಆಗ್ತಿರ್ತದೆ. ಈ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ 6 ಬರುವಂಥ ಸಂಖ್ಯೆಗಳು ಯಾವ ಇರ್ತವೆ ಅಂತಂದರೆ ಇವು ಇರ್ತದೆ. ಆದರೆ 5 ಬಿಡಿ ಸ್ಥಾನದಲ್ಲಿ ಕಂಪಲ್ಸರಿ ಎಷ್ಟಾಗಿರ್ತದೆ, 5 5 ಇರ್ತದೆ. ಈ ರೀತಿ ವರ್ಗ ಸಂಖ್ಯೆಗಳನ್ನು ಗುರುತಿಸ್ಕೋಬೇಕು ಫಸ್ಟು. ಹಾಗಾದರೆ ವರ್ಗ ಸಂಖ್ಯೆಯಲ್ಲಿ ಅಂದರೆ ವರ್ಗದಲ್ಲಿ 1 ಬರುವಂಥ ಚಾನ್ಸಸ್ ಇರುತ್ತೆ, 1 ಮತ್ತು 9 ಇರಬೇಕು. ನೆಕ್ಸ್ಟ್ ಎರಡನೇದಾಗಿ ವರ್ಗ ಸಂಖ್ಯೆಯಲ್ಲಿ 4 ಬಿಡಿ ಸ್ಥಾನದಲ್ಲಿ 4 ಬರುವಂಥ ಸಂಖ್ಯೆಗಳು ಯಾವಿರ್ತವೆ, 2 ಮತ್ತು 8 ಗುರುತಿಸ್ತೀವಿ. ಮತ್ತು ಬಿಡಿ ಸ್ಥಾನದಲ್ಲಿ 9 ಬರುವಂಥ ಸಂಖ್ಯೆಗಳು ಯಾವುವು ಅಂತಂದಾಗ 3 ಮತ್ತು 7. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ 6 ಬರುವಂಥ ನಂಬರ್ಗಳು ಯಾವುವು ಅಂತಂದಾಗ
4 ಮತ್ತು 6 ಇವು ವರ್ಗ ಸಂಖ್ಯೆ. 5ಕ್ಕೆ 5 ಇದ್ದೇ ಇರ್ತದೆ. ಇವಾಗ 5ರಿಂದ ಕಂಡುಹಿಡಿಬೇಕಾದ್ರೆ 5, 15, 25, 35, 45, 55, 65, 75, 85, 95, 105, 115 ಈ ರೀತಿ. ಅಂದರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ವರ್ಗಮೂಲ ಬಿಡಿ ಸ್ಥಾನದಲ್ಲಿ 5 ಇರುವಂಥಗಳನ್ನು ಈಸಿ ಮೆಥಡಲ್ಲಿ ಹೆಂಗೆ ಸಾಲ್ವ್ ಮಾಡಬೇಕು. ಈಗ 5 5 25 ಇದು ನಮಗೆ ಬಾಹ್ಯಾಟದ ನಾವು ಈಸಿಯಾಗಿ ಹೇಳ್ತಿರ್ತೀವಿ. ನೆಕ್ಸ್ಟ್ 15 15 ಏನು ಮಾಡ್ತೀವಿ 225 ಇದು ಕೂಡ ಈಸಿಯಾಗಿ ಹೇಳ್ತಿರ್ತೀವಿ. ಆದರೆ 25 25 625 ಇದನ್ನು ಕೂಡ ಈಸಿಯಾಗಿ ಹೇಳ್ತಿರ್ತೀವಿ. ಆದರೆ 35ರ ವರ್ಗ ಸಂಖ್ಯೆ, 45ರ ವರ್ಗ ಸಂಖ್ಯೆ, 55ರ ವರ್ಗ ಸಂಖ್ಯೆ ಹೇಳಬೇಕಾದ್ರೆ ಸ್ವಲ್ಪ ಗುಣಾಕಾರ ವಿಧಾನ ಮಾಡ್ಕೋಬೇಕಾದ್ರೆ ಈಸಿಯಲ್ಲಿ ಹೆಂಗೆ ಹೇಳಬೇಕು ಅಂತಂದ್ರೆ ನೋಡಿ, ಬಿಡಿ ಸ್ಥಾನ ಸಂಖ್ಯೆ ಎಷ್ಟದ ನೋಡ್ರಿ, ಅದನ್ನು 5 5 25 ಇದು ಮುಂದಿನ ಸಂಖ್ಯೆ ಗುರುತಿಸಿ. ಇಲ್ಲದಾಗ 0 5 ಅದ, 5 5 25, 0 1 0 ಅದ. ನೆಕ್ಸ್ಟ್ 5 5 25, 2 1 2. ನೆಕ್ಸ್ಟ್ 5 5 25, 2 3 6. ನೆಕ್ಸ್ಟ್ 5 5 25 ಅಂದಾಗ 3 4 12. ಅಂದರೆ 35ರ ವರ್ಗವನ್ನು ಗುಣಾಕಾರ ಮಾಡೋ ವಿಧಾನದಕ್ಕಿಂತ ಈಸಿಯಾಗಿ 5 5 25, 3 4 12. ನೆಕ್ಸ್ಟ್ 5 5 25, 4 5 20. ಅಂದರೆ ಯಾವುದು 10ರ ಸ್ಥಾನ ಸಂಖ್ಯೆ ಇರ್ತಲ್ಲ ಅದ್ರದ್ದು ಒಂದು ಸಂಖ್ಯೆ ಎಕ್ಸ್ಟ್ರಾ ಮಾಡಿ ಗುಣ ಮಾಡ್ತೀವಿ ಅಂದರೆ ಈಸಿ ಆಗ್ತಿರ್ತದೆ. ನೆಕ್ಸ್ಟ್ 5 5 25, 5 6 30. ನೆಕ್ಸ್ಟ್ 5 5 25, 6 7 42. 5 5 25, 7 8 56. ನೆಕ್ಸ್ಟ್ 5 5 25, 8 9 72. 5 5 25, 7 9 90. 5 5 25, 10 11 ಎಷ್ಟಾಗ್ತದೆ 110. ನೆಕ್ಸ್ಟ್ 5 5 25, 11 12 ಎಷ್ಟಾಗ್ತದೆ 132. ಅಂದರೆ ಈ ರೀತಿಯಾಗಿ ಬಿಡಿ ಸ್ಥಾನದಲ್ಲಿರೋ ವರ್ಗ ಸಂಖ್ಯೆಗಳನ್ನು 5 ಇದ್ದಾಗ ನಾವು ಹೆಂಗೆ ಗುರುತಿಸ್ಬೇಕು ಅಂದರೆ ಈಸಿ ಮೆಥಡಲ್ಲಿ ಗುಣಾಕಾರ ಮಾಡದೆ ಈಸಿಯಲ್ಲಿ ಸಾಲ್ವ್ ಮಾಡ್ಬೋದು. ಈಗ ಇನ್ನೊಂದು ಹೇಳಿದ್ರೆ ವರ್ಗ ಮೂಲವನ್ನು ಕಂಡುಹಿಡಿಯಬೇಕು ಹೇಗೆ ಅಂತ ಗುರುತಿಸ್ಬೇಕಾಗಿದೆ. ಈಗ ಯಾವ್ದು ಫಾರ್ ಎಕ್ಸಾಂಪಲ್ ಆವಾಗಲೇ ಸಾಲ್ವ್ ಮಾಡಿದ್ದೆವು ನಾವು 7744 7744 ಈ ನಂಬರ್ನ ವರ್ಗಮೂಲ ಭಾಗಾಕಾರ ವಿಧಾನದಲ್ಲಿ ಮಾಡಿದ್ದೀವಿ ಮತ್ತು ನಾವು ಅಪವರ್ತನ ವಿಧಾನದಲ್ಲಿ ಮಾಡಿದ್ದೀವಿ. ವಿದಿನ್ ಸೆಕೆಂಡಲ್ಲಿ ಸಾಲ್ವ್ ಮಾಡಬೇಕಾಗಿತ್ತಂದ್ರೆ ಈ ಕಡೆಯಿಂದ ಬರುವಾಗ 2 ಸಂಖ್ಯೆಗಳು ಬಿಟ್ಟು ಅದು 3 ಸಂಖ್ಯೆ ಆಗಿರಲಿ 5 ಸಂಖ್ಯೆಯ ಅಂಕಿ ಆಗಿರಲಿ ನಾವು ನೋಡಬೇಕು ಎಡದಿಂದ ಬರುವಾಗ ಬಲಗಡೆಯಿಂದ ಬರುವಾಗ 2 ಸಂಖ್ಯೆಗಳನ್ನು ಬಿಟ್ಟು ಒಂದು ರೇಖಾ ಹೊಡೆದಂದ್ರೆ ಗೊತ್ತಾಗ್ತದೆ. ಸೊ 77 ಎದಕ್ಕೆ ಸಮೀಪ ಅದ ಗುರುತಿಸ್ಬೇಕು. 1 1 1 ಸಣ್ಣದಾಗ್ತೈತೆ ರೀ, 2 2 4 ಸಣ್ಣದಾಗ್ತೈತೆ, 3 3 9 ಸಣ್ಣದಾಗ್ತೈತೆ, 4 4 16 ಸಣ್ಣದಾಗಿರ್ತದೆ, 5 5 25 ಸಣ್ಣದಾಗಿರ್ತದೆ, 6 6 36 ಸಣ್ಣದಾಗಿರ್ತದೆ, 7 7 49 ಸಣ್ಣದಾಗಿರ್ತದೆ, 8 8 64 ಸಣ್ಣದಾಗಿರ್ತದೆ, 9 9 81 ದೊಡ್ಡದಾಗ್ತದೆ. ಸೊ ಅದಕ್ಕೆ ನೋಡಬೇಕು 8 8 64. ನೆಕ್ಸ್ಟ್ ಈಗ ಉಳಿದಿರೋದು ನೋಡ್ರಿ ಬಿಡಿ ಸ್ಥಾನ ಸಂಖ್ಯೆಗಳು ನೋಡಿದ್ರೆ ಬಿಡಿ ಸ್ಥಾನ ಸಂಖ್ಯೆ ಅಂದರೆ 4 ಅದ. ಬಿಡಿ ಸ್ಥಾನ ಸಂಖ್ಯೆ 4 ಅಂದರೆ 4 ಮತ್ತು 2 ಮತ್ತು 8ರಿಂದ ಹೋಗ್ತಿರ್ತದೆ. 2 2 4, 8 8 64. ಹಾಗಿದ್ದಾಗ ಏನು ಮಾಡಬೇಕು ನಾವು 2 ಮತ್ತು 8 ಅಂದರೆ 7744 ಈ ನಂಬರ್ 82ರ ವರ್ಗರೇ ಆಗ್ಬೋದು ಅಥವಾ 88ರ ವರ್ಗ ಸಂಖ್ಯೆ ಆಗ್ಬೋದು. ಹಾಗಿದ್ದಾಗ ಏನು ಮಾಡ್ಬೋದು ಇಲ್ಲಿ ಇದಕ್ಕಿಂತ ನಡಬರ್ಕ ಅಂದರೆ ಮಿಡಲಲ್ಲಿ ಬರೆದಿರ್ತಕ್ಕಂಥ ನಂಬರ್ ಯಾವುದಾಗಿರುತ್ತೆ ಅಂದರೆ 85. ಹಾಗಾದರೆ ನಾವು 85ರ ವರ್ಗವನ್ನು ಕಂಡಿದ್ದೀವಿ ಅಂದರೆ ಇದಕ್ಕೆ ನಿಯರ್ ಆಗ್ತದೆ ಅನ್ನೋದು ಗೊತ್ತಾಗ್ತದೆ. 85ರ ವರ್ಗ ನೋಡಿ ಇಲ್ಲಿ ಕಂಡಿದ್ದೀವಿ ನಾವು 7225. ಈ ಸಂಖ್ಯೆಗಿಂತ ಈ ಕೊಟ್ಟಿರೋ ಸಂಖ್ಯೆ ಚಿಕ್ಕದಾಗಿದ್ದರೆ 82. ಈ ವರ್ಗ ಸಂಖ್ಯೆಗಿಂತ ಕೊಟ್ಟಿರೋ ಸಂಖ್ಯೆ ದೊಡ್ಡದಾಗಿದ್ದರೆ 88. ಹಾಗಿದ್ದಾಗ ಈ ಸಂಖ್ಯೆಗಿಂತ ಈ ಸಂಖ್ಯೆ ಎಷ್ಟು ದೊಡ್ಡದಾಗಿದೆ ಅಂದರೆ 88 ಆಗಿರ್ತದೆ. ಇದು ನಾವು ಹೇಳುವಾಗ ಏನಿಸ್ತದೆ ಇವೆಲ್ಲವೂ ಪರಿಚಯ ಮಾಡಿಕೊಡುವಾಗ ಸ್ವಲ್ಪ ಸಮಯ ಹಿಡಿದುಕೊಳ್ತದೆ. ಈಸಿಯಾಗಿ ಸಾಲ್ವ್ ಮಾಡಬೇಕಾಗಿತ್ತು ಅಂತಂದರೆ ನಾವು ಕಂಡುಹಿಡಿಬೋದು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ನೋಡಬೇಕಾಗಿತ್ತು ಅಂದರೆ ಈಗ 1 3 ಅದಂತ ಇದೊಂದು ವರ್ಗ ಸಂಖ್ಯೆ. ಈಗ ಈಸಿಯಾಗಿ ಫಾಸ್ಟ್ ಮಾಡಬೇಕಾದ್ರೆ 2 ಸಂಖ್ಯೆಗಳನ್ನು ಉಳಿತೀವಿ 4 2 ಸಮೀಪ ಆಗ್ತದೆ, 2 2 4, 3 3 9, 4 4 16 ದೊಡ್ಡದಾಗ್ತಿರ್ತದೆ. ಸೊ 3 3 9 ಆಗ್ತದೆ.
ಬಿಡಿ ಸಣ್ಣ ಸಂಖ್ಯೆ 2 8 ಹುಡುಕಬೇಕು. ಯಾಕಂದರೆ 4ಅನ್ನು 2ರಲ್ಲಿ ಮತ್ತು 8ರಲ್ಲಿ ಗುರುತಿಸಿರ್ತೀವಿ, ಅದಕ್ಕೆ 2 ಮತ್ತು 8 35 ವರ್ಗ ಸಂಖ್ಯೆನ ಕಂಡುಹಿಡಬೇಕು. ಇವೆರಡರಲ್ಲಿ ಬಿಡಲ್ಲಿ ಬರೋದು 35. ಯಾವಾಗ ಬರುತ್ತೆ 35 ಸಂಖ್ಯೆ? 1 2 2 5. ಹಾಗಾದರೆ ಇದಕ್ಕಿಂತ ಈ ನಂಬರ್ ಏನಾಗಿರ್ತದೆ? ದೊಡ್ಡದಾಗದ, ಅಂದರೆ 38 ಅಂತ ಗುರುತಿಸ್ತೀವಿ ನಾವು. ಇದಕ್ಕಿಂತ ಈ ನಂಬರ್ ದೊಡ್ಡದು ಇದ್ರೆ 38, ಚಿಕ್ಕದಾಗಿದ್ರೆ ಈ ಇನ್ನೊಂದು ಉದಾಹರಣೆ ನೋಡಬೇಕಾಗಿತ್ತು ನಾವು. 1 2 9 6 ಇದೊಂದು ವರ್ಗ ಸಂಖ್ಯೆ ಇದೆ. ಇದ್ರದ್ದು ಈಸಿ ಮಾಡಬೇಕಾದ್ರೆ ಸಡನ್ ಆಗಿ ಮಾಡ್ತೀವಿ. 3 3 9 6 ಇದರಲ್ಲಿ ಹೋಗ್ತಿರ್ತದೆ, 4 ಮತ್ತು 6 ಹೋಗ್ತಿರ್ತದೆ. 35 ಗುರುತಿಸ್ಬೇಕು, 35 ಸಂಖ್ಯೆ ಗುರುತಿಸ್ಬೇಕು. 2 1 2 2 5 ಇದಕ್ಕಿಂತ ಈ ನಂಬರ್ ಏನಾಗಿದೆ? ದೊಡ್ಡದಾಗದ. ಸೊ ದೊಡ್ಡದಾಗಿದ್ದು 36. ಅಂದರೆ ಈಸಿ ಮೆಥಡಲ್ಲಿ ನಾವು ನಂಬರ್ಗಳನ್ನು ಗುರುತಿಸ್ಬೋದು, ವರ್ಗ ಸಂಖ್ಯೆಗಳನ್ನು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡ್ಬೋದು ನಾವು. ಯಾವ್ದಿರ್ತಾರೆ ನೆಕ್ಸ್ಟ್ ನೋಡ್ರಿ. ಈಗ ವರ್ಗ ಸಂಖ್ಯೆಯನ್ನು ಕಂಡುಹಿಡಬೇಕು. ಫಾರ್ ಎಕ್ಸಾಂಪಲ್ 3136 ಇದೊಂದು ವರ್ಗ ಸಂಖ್ಯೆ. ಇದರದ್ದು ವರ್ಗ ಸಂಖ್ಯೆಯನ್ನು ಕಂಡುಹಿಡಬೇಕಾದ್ರೆ 2 ನಂಬರ್ಗಳನ್ನು ಬಿಡಬೇಕು, ಅದ್ರ ಹೇಗೆ ಹಾಕಬೇಕು. ಇಲ್ಲಿ 31 ನೋಡ್ರಿ, ಇದಕ್ಕಾಗಿರ್ತದೆ ನೋಡ್ರಿ. 13 14 ಒಂದೊಂದಲೇ 1 31 ಒಂದೊಂದಲೇ 1 2 4 3 3 9 4 4 16 5 5 25 6 6 36 ಆಗುತ್ತೆ. ಸೊ 5 5 25. ನೆಕ್ಸ್ಟ್ 6 ಇದಕ್ಕೆ ಸಮೀಪದಲ್ಲಿ 6 ಯಾವ ಸಂಖ್ಯೆಯಿಂದ ಬರ್ತಿರ್ತದೆ ನೋಡ್ರಿ. ಏನು ನೋಡಿ 6 ಅಂದರೆ ಎಲ್ಲಿ ಬರ್ತಿರ್ತದೆ? 4 ಮತ್ತು 6ರಿಂದ ಬರ್ತಿರ್ತದೆ. ಸೊ ಅದಕ್ಕಾಗಿ ನೋಡಬೇಕು ನಾವು ಗುರುತಿಸ್ಬೇಕಾದ್ರೆ 6 4 ಮತ್ತು 6 ಇದು 55ರ ವರ್ಗ ಸಂಖ್ಯೆ. 44 46ರ ಮಧ್ಯ ಸಂಖ್ಯೆ ಎಷ್ಟು? 55. ಸೊ 54 ಮತ್ತು 56ರ ಮಧ್ಯ ಸಂಖ್ಯೆ 55 ಆದರೆ 55ರ ವರ್ಗಮೂಲಗಳು 5 5 25, 5 6 30, ಅಂದರೆ 3250. 3136ಕ್ಕಿಂತ ಚಿಕ್ಕದು, ಇದು ದೊಡ್ಡದಾಗಿರ್ತದೆ. ಇದು ದೊಡ್ಡದನ್ನು ತಿಳ್ಕೋಬೇಕು ನಾವು. 56ರ ವರ್ಗ ಸಂಖ್ಯೆ ಅಂತ ಕಂಡುಹಿಡಬೇಕು. ಇವುಗಳನ್ನು ವಿಧಾನದಲ್ಲಿ ಕಂಡುಹಿಡಿತೀವಿ. ಈಗ ವರ್ಗ ಮೂಲಗಳನ್ನು ಈ ರೀತಿಯಾಗಿ ಕಂಡುಹಿಡಿದೆವು. ವರ್ಗ ಸಂಖ್ಯೆಗಳನ್ನು ಹೆಂಗೆ ಕಂಡುಹಿಡಬೇಕು? ಈಗ ನಾವು ವರ್ಗ ಸಂಖ್ಯೆಗಳನ್ನು ಈಸಿ ಮೆಥಡಲ್ಲಿ ಕಂಡುಹಿಡಬೇಕಾಗಿತ್ತಂದ್ರೆ, ಸೊ ಫಸ್ಟ್ ನೋಡ್ರಿ, ವರ್ಗ ಸಂಖ್ಯೆಗಳನ್ನು ಈಸಿ ಮೆಥಡಲ್ಲಿ ಕಂಡುಹಿಡಬೇಕು. 1ರಿಂದ 30ರವರೆಗಿನ ಸಂಖ್ಯೆಗಳನ್ನು ನಾವು ಈಸಿಯಾಗಿ ಬೈಹಾರ್ಟ್ ಮಾಡಿರ್ತೀವಿ, ಹೇಳ್ತಿರ್ತೀವಿ. ಆದರೆ ಹೆಂಗೆ ಕಂಡುಹಿಡಬೇಕಂದ್ರೆ, ಈಗ 1 ವರ್ಗ 1, 2ರ ವರ್ಗ 4 ಅಂತ ಇರ್ತೀವಿ. ಅದೇ ರೀತಿಯಾಗಿ 10ರ ವರ್ಗ 100 ಅಂತ ಹೇಳ್ತಿರ್ತೀವಿ. 29ರ ವರ್ಗ ಎಷ್ಟು? 841 ಅಂತ ಇರ್ತಿತ್ತು. ಈ ರೀತಿಯಾಗಿ ಈಸಿ ಗುರುತಿಸ್ತೀವಿ, ಬೈಹಾರ್ಟ್ ಮಾಡಿರ್ತೀವಿ, ಈಸಿಯಾಗಿ ಬರ್ತಿತ್ತು. ಆದರೆ 72ರ ವರ್ಗ ಸಂಖ್ಯೆ, 46ರ ವರ್ಗ, 32ರ ವರ್ಗ ಮತ್ತು 48ರ ವರ್ಗ, ಇಂಥವುಗಳನ್ನು ವರ್ಗವನ್ನು ಕಂಡುಹಿಡಬೇಕಾದ್ರೆ ನಮಗೇನಾಗ್ತದೆ? ಭಾಳ ಬೈಹಾರ್ಟ್ ಮಾಡಬೇಕಾಗ್ತದೆ. ಅದ್ರ ಸಲುವಾಗಿ ಈಸಿ ವಿಧಾನದಲ್ಲಿ ಹೆಂಗೆ ಕಂಡುಹಿಡಬೇಕು ಅಂದ್ರೆ, 48 ಅನ್ನೋ ನಂಬರ್ ಇದರದ್ದು ವರ್ಗವನ್ನು ಕಂಡುಹಿಡಬೇಕಾದ್ರೆ 3 ಸರಳವಾದ ರೇಖೆಗಳನ್ನು ಎಳಿಬೇಕು. ಇದರಲ್ಲಿ ಡಿವೈಡ್ ಮಾಡಬೇಕು 3 ನಂಬರ್ಸಲ್ಲಿ. ಇಲ್ಲಿರೋ ನಂಬರ್ದು ವರ್ಗ ಇಲ್ಲಿ ಬರೀಬೇಕು, ಇಲ್ಲಿರೋ ನಂಬರ್ದು ವರ್ಗ ಇಲ್ಲಿ ಬರೀಬೇಕು, ಮತ್ತು ಇವೆರಡು ಗುಣಾಕಾರ ಮಾಡ್ಕೋಬೇಕು. ಹೆಂಗೆ ನೋಡಿ ಅಂದರೆ, 4 4 16, 8 8 64, 4 4 16 ಇದ್ರದ್ದು ಇಲ್ಲಿ ಗುಣಾಕಾರ ಮಾಡಿಡಬೇಕು. 8 8 64 ವರ್ಗ ಸಂಖ್ಯೆ ಮಾಡಬೇಕು. ಮುಂದೆ ನೋಡಬೇಕು, 4 8 4 8 32, 32 2 32 64, 4 8 32, 32 64. ಸೊ ಇವಾಗ ಗುಣಿಸ್ಬೇಕು. ಬಿಡಿ ಸ್ಥಾನ ಸಂಖ್ಯೆ 4 ಗುಣಿಸ್ಬೇಕು. ಇಲ್ಲಿರೋ ಸಂಖ್ಯೆ ಇಲ್ಲೆರಡು ಕೂಡಿಸಿದ್ರೆ 6ರಲ್ಲಿ 4 ಕೂಡಿಸಿದ್ರೆ 10, ಕ್ಯಾರಿ 1. ಮತ್ತು 6 ಇದೊಂದು 7, 7 6 ಕೂಡಿಸಿದ್ರೆ 13, ನೆಕ್ಸ್ಟ್ ಕ್ಯಾರಿ 1 2, ಅಂದರೆ 2304. ಈಸಿ ವಿಧಾನದಲ್ಲಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ 36ರ ವರ್ಗವನ್ನು ಹಿಂಗೆ ಕಂಡುಹಿಡಬೇಕು. ಸೊ 3 ರೇಖೆಯನ್ನು ನೋಡಬೇಕು. 3 3 9, 6 6 36, ದೆನ್ ಈಗ 3 4 12 ಇದ್ರದ್ದು ವರ್ಗ ಇಲ್ಲಿ, ಇದ್ರದ್ದು ವರ್ಗ ಇಲ್ಲಿ ಆಗ್ತಿರ್ತದೆ. ಅದೇ ರೀತಿಯಾಗಿ 3 6 18, 18 2 36 ಈಸಿಯಾಗಿ ಗುಣಿಸ್ಬೋದು. ಸೊ ಹಾಗೆ 6ಕ್ಕೆ 6 ಇವೆರಡು ಗುಣಿಸಿದ್ರೆ ಎಷ್ಟಾಗ್ತದೆ? 9. ಇವೆರಡು ಕೂಡಿಸಿದ್ರೆ ಎಷ್ಟಾಗ್ತದೆ? 12. ಅಂದರೆ 1296 ವರ್ಗ ಸಂಖ್ಯೆ. ನಾವು ಈ ಮಾಡಬೇಕಾಗಿದ್ದರೆ 36 × 36 ಮಾಡಿದಾಗ 6 6 36, 6 3 18 19 20 21 ಪ್ಲಸ್ 3 6
18 ಕೆಲ ಒಂದು 3 3 9 10 ಈಗ ಅಂದರೆ 6 9 2 1. ಸೊ 1296 ಇಷ್ಟು ಮಾಡೋ ಬದಲು ಈಸಿಯಾಗಿ ಮಾಡ್ಬೋದು ನಾವು. 3 3 9 6 6 36 6 3 18 18 36 6 9 12 ಈ ರೀತಿಯಾಗಿ ಮಾಡ್ಬೋದು. ಇದಕ್ಕೆ ಏನಾಗ್ತಿತ್ತು ನಾವು ವರ್ಗ ಸಂಖ್ಯೆಗಳನ್ನು ಸರಳ ವಿಧಾನದಲ್ಲಿ ಮಾಡ್ಬೋದು. ಈಗ ಇನ್ನೊಂದು ನೋಡಿ ಈಸಿಯಾಗಿರ್ತಕ್ಕಂಥ ಒಂದು ವಿಧಾನ. ಈ ಒಂದು ಬೇರೆ ನಂಬರ್ ಯಾವುದಾಗಿರ್ತಂದರೆ ಈಗ 42 ಇದರ ವರ್ಗವನ್ನು ಕಂಡುಹಿಡಿಬೇಕು. ಸೊ 3 ಗುಣಗಳು ಮಾಡಬೇಕು. 4 4 16 2 2 4 4 2 8 8 2 16 ಆಗ್ತಿತ್ತು. ಸೊ ಇದನ್ನು 4 ಇದನ್ನು ಇಲ್ಲಿ ಕೂಡಿಸಿ ಎಷ್ಟಾಗ್ತದೆ 6 ಇದನ್ನು ಇಲ್ಲಿ ಕೂಡಿಸಿ ಎಷ್ಟಾಗ್ತದೆ 7 ಇದು 1764 ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ 56ರ ವರ್ಗವನ್ನು ಮಾಡಬೇಕಾಗಿದೆ. ಸೊ 3 ರೇಖೆಗಳನ್ನು ಕೊಡಬೇಕು. 5 5 25 6 6 36 6 5 30 32 60 ಈಸಿಯಾಗಿ. ಸೊ 6ಕ್ಕೆ 6 2 ಕೂಡಿಸಿರೋದು 3 2 ಕೂಡಿಸಿರೋದು 11 ಕೆಲ ಒಂದು 3 ಅಂದರೆ 3 1 3 6 ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳನ್ನು ವರ್ಗ ಮತ್ತು ವರ್ಗಮೂಲಗಳನ್ನು ಸರಳ ವಿಧಾನದಲ್ಲಿ ನಾವು ಗುರುತಿಸಬೇಕಾಗ್ತಿರ್ತದೆ. ಐದು ರೀತಿ. ಮತ್ತು ಇನ್ನೊಂದು ಎಕ್ಸಾಂಪಲ್ ನೋಡಬೇಕಾದ್ರೆ ಈಸಿಯಾಗಿ ನೋಡ್ಕೋಬೋದು. 38ರ ವರ್ಗವನ್ನು ನಾವು ಗುರುತಿಸಬೇಕಾಗುತ್ತೆ. 3 ರೀತಿಗಳ ಪದಗಳು ನೋಡಿದಾಗ 3 3 9 8 8 64 3 8 24 24 2 48 ಈ ರೀತಿಯಾಗಿ 4 ಇವೆರಡನ್ನು ಗುರುತಿಸಿದ್ರೆ 14 ಕ್ಯಾರಿಗೆ ಬಂದಾಗ್ತದೆ. 5 ಮತ್ತು 5 9 ಎಷ್ಟಾಗ್ತಾರೆ 14 ಅಂದರೆ 1448 ವರ್ಗಗಳನ್ನು ವರ್ಗಮೂಲವಾಗಿ ಕನ್ವರ್ಟ್ ಬೇಕಾಗಬೇಕಾದ್ರೆ ಒಂದು ಈಸಿ ವಿಧಾನದಲ್ಲಿ ನಾವು ಮಾಡಬೇಕಾಗ್ತದೆ. ಇಲ್ಲಿ ನೋಡಿ ಇಲ್ಲಿ